ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಿರೋ ಟೈಮಲ್ಲೇ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ರಷ್ಯಾ ಈಗ ಇರಾನ್ ವಾಯು ಪ್ರದೇಶದ ಮೇಲೆ ಹಾಕಿದ್ದ ನಿರ್ಬಂಧವನ್ನ ತೆಗೆದುಹಾಕಿದೆ. ಅಂದ್ರೆ ಓವರ್ ಫ್ಲೈಟ್ಗಳು ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ರೋಸೋವಿಯಸ್ತಿಯಾ ಕೂಡ ಇದನ್ನ ಕನ್ಫರ್ಮ್ ಮಾಡ್ಕೊಂಡಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಯುದ್ಧ ಸ್ವಲ್ಪ ಕೂಲ್ ಆಗ್ತಿದ್ಯಾ ಅಥವಾ ಇದೊಂದು ಹೊಸ ಗೇಮ್ ಪ್ಲಾನಾ? ಇದನ್ನ ಜಗತ್ತೇ ಕುತೂಹಲದಿಂದ ನೋಡ್ತಾ ಇದೆ. ಇನ್ನೊಂದು ಕಡೆ ಯುದ್ಧ ನಡೀತಾ ಇದ್ರು ಇಸ್ರೇಲ್ ಪಡೆಗಳು ಆಕ್ರಮಿತ ವೆಸ್ಟ್ ಬ್ಯಾಂಕ್ನಲ್ಲಿ ದಾಳಿಗಳನ್ನು ನಿಲ್ಲಿಸೋ ಲಕ್ಷಣವೇ ಕಾಣ್ತಾ ಇಲ್ಲ. ಹಾರ್ಬೋನ್ನಲ್ಲಿ 16 ವರ್ಷದ ಹುಡುಗ ಸಾವಾಗಿದೆ ಅಂತ ವರದಿ ಬಂದಿದೆ. ರಾಮಲ್ಲಾ ಹತ್ತಿರ ರೈತರ ಮೇಲೆ ದಾಳಿ ನಡೆದಿದೆ. ಅಲ್ಲದೆ ನಬ್ಲಾಸ್, ಬೆತ್ಲೇಮ್ ಭಾಗಗಳಲ್ಲೂ ಕೂಡ ಮನೆಗಳ ಮೇಲೆ ದಾಳಿ, ಬಂಧನಗಳ ಸುದ್ದಿಗಳು ಬರ್ತಾ ಇದೆ. ಪರಿಸ್ಥಿತಿ ದಿನೇ ದಿನೇ ಟೆನ್ಷನ್ ಕೊಡ್ತಾ ಇದೆ. ಸಮುದ್ರದ ಕಡೆ ನೋಡಿದ್ರು ಕೂಡ ಸಿಚುವೇಶನ್ ಟೆನ್ಷನ್ ಆಗೇ ಇದೆ. ಸ್ಟೇಟ್ ಆಫ್ ಹಾರ್ಮುಜ್ನಲ್ಲಿ ಯುನೈಟೆಡ್ ಸ್ಟೇಟ್ಸ್ ದಿಗ್ಬಂಧನ ಇದ್ರೂ ಕೂಡ ಇರಾನ್ ಹಡಗುಗಳು ಓಡಾಡ್ತಾ ಇವೆ. ಇತ್ತೀಚೆಗೆ ಒಂದು ಹಡಗು 2 ಮಿಲಿಯನ್ ಬ್ಯಾರೆಲ್ ಸರಕು ಖಾಲಿ ಮಾಡಿ ಈಗ ಕಾರ್ಗ್ ಐಲ್ಯಾಂಡ್ ಕಡೆ ಹೋಗ್ತಾ ಇದೆ. ಈ ರೀತಿಯ ಒಂದು ಮಾಹಿತಿ ಈಗ ಬಂದಿದೆ. ಅಂದ್ರೆ ಟೆನ್ಷನ್ ಇದ್ರೂ ಕೂಡ ಮೂವ್ಮೆಂಟ್ ಮಾತ್ರ ನಿಲ್ಲಿಲ್ಲ. ಈ ಯುದ್ಧದ ಪರಿಣಾಮ ಈಗ ಇಡೀ ಜಗತ್ತಿಗೆ ಕಾಣಿಸ್ತಾ ಇದೆ. ಯುನೈಟೆಡ್ ನೇಷನ್ಸ್ ಮುಖ್ಯಸ್ಥ ಆಂಟೋನಿಯೋ ಗುಟೆರೆಸ್ ಕೂಡ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಸ್ಟೇಟ್ ಆಫ್ ಹಾರ್ಮುಜ್ನಲ್ಲಿ ಸಂಚಾರ ಸರಿಯಾಗಿ ನಡೆಯದೆ ವ್ಯಾಪಾರಕ್ಕೂ ಕೂಡ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಎಲ್ಲರೂ ಕೂಡ ಅಂತಾರಾಷ್ಟ್ರೀಯ ನಿಯಮಗಳನ್ನ ಗೌರವಿಸಬೇಕು, ನಾಗರಿಕರ ಮೇಲೆ ದಾಳಿ ಮಾಡೋದು ತಪ್ಪು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೊಂದು ಕಡೆ ದೊಡ್ಡ ಆರೋಪ ಕೂಡ ಕೇಳಿಬಂದಿದೆ. ಯುನೈಟೆಡ್ ಸ್ಟೇಟ್ಸ್ ಹೇಳಿದ ಇರಾನ್ ಹಡಗಿನಲ್ಲಿ ಕ್ಷಿಪಣಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಕೆಮಿಕಲ್ಗಳು ಇದ್ದವಂತೆ. ಈ ಬಗ್ಗೆ ಅಮೆರಿಕದ ನಾಯಕಿ ನಿಕ್ಕಿ ಹಾಲೆ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಮಧ್ಯೆ ಚೀನಾ ಇರಾನ್ಗೆ ಬೆಂಬಲ ಕೊಡ್ತಾ ಇದೆ ಅನ್ನೋ ಮಾತು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಇದು ಸತ್ಯ ಅನ್ನೋದಾದ್ರೆ ಯುದ್ಧ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗೋ ಚಾನ್ಸ್ ಕೂಡ ಇದೆ.